ಜೈ ಶ್ರೀರಾಮ್. ರೀಪೋಸ್ ಅರ್ಪಿಸುವ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, 2 ದಿನದ ಹಿಂದೆ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತು. ನೋಡಿರ್ತೀರಾ ಅಂದ್ಕೊಳ್ತೀನಿ. ಭಾರತ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ಅಕ್ಟೋಬರ್ 29ನೇ ತಾರೀಕು ಬೆಳಗ್ಗೆ 11:11 ಅಂಬಾಲಾ ಏರ್ಬೇಸ್ನಿಂದ ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟ ಮಾಡ್ತಾರೆ. ಈ ಹಾರಾಟ ಭಾರತದ ಪಕ್ಕದ ರಾಷ್ಟ್ರಕ್ಕೆ ಹಾಗೆ ಭಯೋತ್ಪಾದನೆಯನ್ನ ಪೋಷಿಸುವಂಥ ಪಾಕಿಸ್ತಾನಕ್ಕೆ ಒಂದು ಖಡಕ್ ಮೆಸೇಜ್ ಅಂತೂ ಕೊಟ್ಟಿದೆ. ಅದೇ ಸಮಯದಲ್ಲಿ ಮುರ್ಮು ಅವರು ರಾಷ್ಟ್ರ ವಿರೋಧಿ ಮನಸ್ಥಿತಿಯನ್ನು ಹೊಂದಿರುವಂತಹ ವಿರೋಧ ಪಕ್ಷವನ್ನ ತೀವ್ರವಾಗಿ ಟೀಕಿಸಿದ್ರು ಕೂಡ. ಈ ವೇಳೆ ರಾಷ್ಟ್ರಪತಿಗಳು ಹಂಚಿಕೊಂಡಿರುವಂತಹ ಒಂದು ನಿರ್ದಿಷ್ಟ ಚಿತ್ರದ ಕುರಿತು ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ. ಈ ಚಿತ್ರ ವಿರೋಧ ಪಕ್ಷದ ಮನಸ್ಥಿತಿಯನ್ನ ಇಡೀ ದೇಶದ ಮುಂದೆ ತಂದಿಟ್ಟಿದೆ. ವಿರೋಧ ಪಕ್ಷವು ಯಾವಾಗಲೂ ಭಾರತದ ಶಕ್ತಿ, ಭಾರತೀಯ ಸೇನೆ ಸಾಮರ್ಥ್ಯವನ್ನ ಕೀಳಾಗಿ ಕಂಡಿದ್ದೇ ಜಾಸ್ತಿ. ಅವರ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಡೌನ್ ಮಾಡೋಕೆ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಹೀಗಿರುವಾಗ ಅವತ್ತು ಸೇನೆಗಳ ಸುಪ್ರೀಂ ಕಮಾಂಡರ್ ಆಗಿರುವಂತಹ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪಾಕಿಸ್ತಾನದ ಹಲವು ಹೇಳಿಕೆಗಳಿಗೆ ಉತ್ತರಿಸ್ತಾರೆ. ಅದರ ಬಗ್ಗೆ ಈಗ ಮಾತಾಡ್ತೀನಿ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಮುರ್ಮು ಅವರು ಅಂಬಾಲಾ ಏರ್ಬೇಸ್ಗೆ ತಲುಪಿ ಸುಖೋಯ್ ನಂತರ ರಫೇಲ್ ವಿಮಾನದಲ್ಲಿ ಹಾರಾಟ ಮಾಡ್ತಾರೆ. ಸುಮಾರು 30ರಿಂದ 35 ನಿಮಿಷಗಳ ಕಾಲ ಆಕಾಶದಲ್ಲಿ ಹಾರಾಟ ನಡೆಸಿದ್ರು. ವಾಯುಪಡೆಯ ಮುಖ್ಯಸ್ಥರಾದಂಥ ಅಮರ್ ಪ್ರೀತ್ ಸಿಂಗ್ ಅವರು ಅವರಿಗೆ ಬೆಂಗಾವಲು ನೀಡ್ತಾ ಇದ್ರು. ಈ ಕಾರ್ಯಕ್ರಮದ ನಂತರ ದ್ರೌಪದಿ ಮುರ್ಮು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಒಂದಷ್ಟು ಫೋಟೋಗಳನ್ನು ಹಂಚಿಕೊಳ್ತಾರೆ. ಅವರು ಅಪ್ಲೋಡ್ ಮಾಡಿದಂಥ ಒಂದು ನಿರ್ದಿಷ್ಟ ಫೋಟೋವನ್ನು ನೋಡಿದ ನಂತರ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರಾದ ಆಸಿಮ್ ಮುನೀರ್ ನಡುಕ ಶುರುವಾಗಿದೆ ಅವನಿಗೆ. ಅಲ್ಲದೆ ಭಾರತೀಯ ಸೇನೆಯನ್ನ ಪ್ರತಿ ವಿಷಯದಲ್ಲೂ ಪದೇ ಪದೇ ಅಪಮಾನ ಮಾಡ್ತಾ ಇದ್ದಂಥ ಭಾರತದ ವಿರೋಧ ಪಕ್ಷ ತೆಪ್ಪಗಾಗ್ಬಿಟ್ಟಿದೆ. ಯಾಕಂದ್ರೆ ಈ ಫೋಟೋ 2017ರಲ್ಲಿ ವಾಯುಪಡೆಗೆ ಸೇರಿದಂಥ ಭಾರತದ ಏಕೈಕ ವಿಂಗ್ ಕಮಾಂಡರ್ ಶಿವಾಂಗಿ ಸಿಂಗ್ ಅವರದ್ದಾಗಿತ್ತು. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ಪಾಕಿಸ್ತಾನದ ಭಯೋತ್ಪಾದಕರ ಅಡಗುತಾಣಗಳನ್ನ ಸಂಪೂರ್ಣವಾಗಿ ನಾಶಪಡಿಸಿದಾಗ ಪಾಕಿಸ್ತಾನ ಹಲವು ಸುಳ್ಳು ಹೇಳಿಕೆಗಳನ್ನು ನೀಡಿತು. ಭಾರತದ 5 ಯುದ್ಧ ವಿಮಾನಗಳನ್ನ, 4 ರಫೇಲ್ ಮತ್ತು 1 ಸುಖೋಯನ್ನ ಹೊಡೆದು ಉರುಳಿಸಿರುವುದಾಗಿ ಹೇಳ್ಕೊಂಡಿತ್ತು. ನಂತರ ಭಾರತೀಯ ಸೇನೆ ಇದನ್ನ ಸಂಪೂರ್ಣವಾಗಿ ಸುಳ್ಳು ಅಂತ ಹೇಳುತ್ತೆ. ನಂತರ ಪಾಕಿಸ್ತಾನ ಮತ್ತೊಂದು ಸುಳ್ಳು ಹೇಳುತ್ತೆ. ರಫೇಲ್ ಪೈಲಟ್ ಒಬ್ಬರನ್ನ ಬಂಧಿಸಿದ್ದೀವಿ, ಹಾಗೆ ಆ ಪೈಲಟ್ ಭಾರತದ ಶಿವಾಂಗಿ ಸಿಂಗ್ ಅಂತ. ಸೊ ಈ ಸಲ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಶಿವಾಂಗಿ ಸಿಂಗ್ ಮತ್ತು ರಫೇಲ್ ವಿಮಾನವಿದ್ದಂಥ ಚಿತ್ರವನ್ನ ಪೋಸ್ಟ್ ಮಾಡ್ತಾರೆ. ಪಾಕಿಸ್ತಾನ ಹೇಳಿದ ಹಸಿ ಸುಳ್ಳನ್ನ ಬಯಲು ಮಾಡುತ್ತೆ. ಪಾಕಿಸ್ತಾನದ ಹಣೆಬರವೇ ಇಷ್ಟು ನೋಡಿ. ಭಯೋತ್ಪಾದನೆಯನ್ನ ಸಪೋರ್ಟ್ ಮಾಡೋದು, ಜಗತ್ತಿನಾದ್ಯಂತ ಭಯೋತ್ಪಾದನೆಯನ್ನ ಹರಡೋದು, ಆಮೇಲೆ ಇಂಥ ಹಸಿ ಸುಳ್ಳು ಹೇಳೋದು. ನೋಡಿ, ಇಲ್ಲಿ ಕೇವಲ ಪಾಕಿಸ್ತಾನ ಭಾರತದ ವಿರುದ್ಧ, ಭಾರತದ ಸೇನೆಯ ವಿರುದ್ಧ ಸುಳ್ಳು ಹೇಳಿದ್ರೆ ವಿ ಡೋಂಟ್ ಕೇರ್. ಆದರೆ ಪಾಕಿಸ್ತಾನದ ಈ ಸುಳ್ಳುಗಳಿಗೆ ಭಾರತದ ವಿರೋಧ ಪಕ್ಷ ಬೆಂಬಲ ನೀಡುತ್ತಲ್ವಾ, ಅದೇ ಬೇಜಾರು. ಪದೇ ಪದೇ ಭಾರತೀಯ ಸೇನೆಯ ಶೌರ್ಯದ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದಾಗ ಸೈನಿಕರಿಗೆ ಅದೆಷ್ಟು ನೋವಾಗಿರಬೇಡ. ಪಾಕಿಸ್ತಾನ ಭಾರತದ ರಫೇಲ್ ಅನ್ನ ಹೊಡೆದಿದ್ದೀವಿ ಅಂದ್ರೆ ರಾಹುಲ್ ಗಾಂಧಿ ಅವರು ಸಂಸತ್ತಿನಲ್ಲಿ ನಮ್ಮ 5 ರಫೇಲ್ ಯುದ್ಧ ವಿಮಾನಗಳನ್ನ ಹೊಡೆದು ಉರುಳಿಸಲಾಗಿದೆ ಅಂತಾರೆ. ಹಾಗೆ ಹಲವು ಕಾಂಗ್ರೆಸ್ಸಿಗರು ಈ ಪೈಲಟ್ ಬಗ್ಗೆ ಹೇಳಿಕೆ ಕೂಡ ಕೊಟ್ಟಿದ್ರು. ಆದರೆ ಈಗ ಫೋಟೋ ಹೊರ ಬಂದ ನಂತರ ಪಾಕಿಸ್ತಾನ ಮಾತ್ರ ಅಲ್ಲ, ವಿರೋಧ ಪಕ್ಷ ಕೂಡ ಮುಖ ಮುಚ್ಚಿ ಅಡಗಿ ಕೂತಿದೆ. ಎಕ್ಸಾಕ್ಟ್ ಹಿಂಗೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನ ಭಾರತದ S-400 ಅನ್ನ ಹೊಡೆದು ಉರುಳಿಸಿದ್ದೀವಿ ಅಂದಿತ್ತು. ಆಗ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಆದಂಪುರ ಏರ್ಬೇಸ್ಗೆ ಹೋಗಿ S-400 ಮುಂದೆ ನಿಂತು ಫೋಟೋ ಹಾಗೂ ವಿಡಿಯೋಗಳನ್ನು ಹಂಚಿಕೊಂಡಿದ್ರು. ಭಾರತೀಯ ಸೇನೆಗೆ ಚೆನ್ನಾಗಿ ಗೊತ್ತಿದೆ ನಮ್ಮ ದೇಶದ ವಿರೋಧ ಪಕ್ಷವೇ ನಮ್ಮಿಂದ ಸಾಕ್ಷಿಗಳನ್ನ ಕೇಳುತ್ತೆ ಅಂತ. ಅದಕ್ಕೆ ಆಪರೇಷನ್ ಸಿಂಧೂರ್ಗೆ ಸಾಕ್ಷಿಯನ್ನ ಕೊಟ್ಟಿದ್ರು. ಈ ಸಲ ಸಾಕ್ಷಿಯನ್ನ ಸೈಲೆಂಟ್ ಆಗಿ ಭಾರತದ ಮೊದಲ ಪ್ರಜೆ ದ್ರೌಪದಿ ಮುರ್ಮು ಅವರೇ ಕೊಟ್ಟಿದ್ದಾರೆ. ಇನ್ನು ಮುಂದೆ ಏನೇನಕ್ಕೆ ಸಾಕ್ಷಿ ಕೊಡಬೇಕಾಗುತ್ತೋ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ
ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.